ನಿನ್ನ ಮೇಲೆ ಕಾಂಪಿಟೇಷನ್ ಮಾಡೋದು ಅಂದ್ರೆ ಇರುವೆನ ಸಾಯಿಸೋದಕ್ಕೋಸ್ಕರ ಬುಲ್ಡೋಸರ್ನ ಯೂಸ್ ಮಾಡ್ದಂಗೆ. ನನ್ನ ಸ್ಟೇಟಸ್ ಬೇರೆ, ನನ್ನ ಫೋಕಸ್ ಬೇರೆ. ನಮ್ ನಡವಳಿಕೆ ಕೂಡ ನಮ್ ಸ್ಟೇಟಸ್ ಅಷ್ಟೇ ಮುಖ್ಯವಾಗಿರ್ಬೇಕು. ಆಗ್ಲೇ ಅದಕ್ಕೊಂದು ಬೆಲೆ. ನೀನ್ ಅದರಿಂದ ದಾಹ ತೀರಿಸ್ಕೋತಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸ್ಪರ್ಧೆಲಿ ಗೆಲ್ಲೋದಿಲ್ಲ ಅಂತಾನೂ ಗೊತ್ತು. ನೀನ್ ಗೆಲ್ಲೋದಕ್ಕೋಸ್ಕರ ಯಾವ ಮಟ್ಟಕ್ಕಾದ್ರೂ ಇಳಿತಿ ಅಂತ ಗೊತ್ತು. ಏಯ್, ಕಿರ್ಚ್ಬೇಡ. ನಾನ್ ಪೂರ್ತಿ ಮಾಡಿದ್ದ ವಿಗ್ರಹ ಮೇಲೆ ಬೇಕು ಅಂತಾನೆ ನೀರ್ ಚೆಲ್ಲಿ ಹಾಳ್ ಮಾಡಿದ್ಯಾ. ಆದ್ರೂ ನಾನೇನ ವಿಷಯನ ದೊಡ್ಡದ್ ಮಾಡಿಲ್ಲ. ಆದ್ರೆ ನಾನ್ ಗೆದ್ದು ನಿನ್ ತಪ್ಪನ್ನ ಅರ್ಥ ಆಗೋ ತರ ಮಾಡಿದೀನಿ. ಇದೆಲ್ಲ ನಿನ್ಗೋಸ್ಕರ ಅಲ್ಲ, ಈ ಮನೇಲಿರೋ ದೊಡ್ಡೋರ್ಗೋಸ್ಕರ. ಆ ದರಿದ್ರನ ತಂದಿರೋ ತರ್ಲೆ ಅಲ್ವಾ ನೀನು? ನಿನ್ನಲ್ವೇ ನಿನ್ನ ನೆತ್ತಿ ಮೇಲೆ ಇಟ್ಕೊಂಡಿರೋ ನಮ್ಮ ಅತ್ತೆಗಾನ. ಶಾಲಿನಿ, ನಿನಗ್ ಕೋಪ ಇದ್ರೆ ನನ್ ಮೇಲೆ ತೀರಿಸ್ಕೊ, ತಡ್ಕೋತೀನಿ. ಆದ್ರೆ ನಿನ್ ತಪ್ಪನ್ನ ಮುಚ್ಚಿ ನಿನ್ ಪ್ರೀತಿನ ಒಪ್ಕೊಂಡು ನಿನ್ನ ಸೊಸೆಯಾಗಿ ಈ ಮನೇಲಿ ನಿನ್ಗೊಂದು ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ ಅಂತಂದ್ರೆ ದೇವತೆ ಅಂತಿರೋ ಮೇಡಮ್ಗೆ ಒಂದ್ ಮಾತಂದ್ರೂ ನಾನು ಸುಮ್ಮನೆ ಇರಲ್ಲ. ನಾನ್ ಸೆನ್ಸ್. ಅವ್ರು ಒಪ್ಕೊಳ್ಳೋದಂದ್ರೇನು? ನೀನು ನಮ್ಮತ್ತೆಗೆ ಸಪೋರ್ಟ್ ಮಾಡೋದು ಅಂದ್ರೇನು? ನನ್ನ ಪ್ರೀತಿ ನಿಜ, ಕ್ರಾಂತಿ ನನಗ್ ಬೇಕು ಅನ್ಕೊಂಡಿದ್ದು ನಿಜ. ಮದ್ವೆ ಮಾಡ್ಕೊಳ್ಳೋ ಹಕ್ಕಿದೆ. ನನಗೀ ಮನೇಲಿ ಕಾಲಿಡೋ ಅರ್ಹತೆ ಇದೆ. ನಾನು ದಿ ಗ್ರೇಟ್ ಸುನಂದಾ ದೇವಿ, ಒಬ್ಬಳೆ ಮಗಳು. ಅದು ನನ್ ಬ್ರ್ಯಾಂಡ್. ಆ ಒಂದ್ ಹೆಸರೇ ನಿನ್ನ ಸ್ವಲ್ಪ ಹೊತ್ತು ಆಚೆ ಇರೋ ಹಾಗೆ ಮಾಡಿದ್ದು. ಆ ಬ್ರ್ಯಾಂಡೇ ಈ ಮನೆ ದೊಡ್ಡ ಮಗ ನಿಮ್ಮನ್ನ ರಿಜೆಕ್ಟ್ ಮಾಡೋ ಹಾಗೆ ಮಾಡಿದ್ದು. ನೀನು ಮಿತಿ ಮೀರಿ ಮಾತಾಡ್ತಿದ್ಯಾ? ನನ್ ಹಕ್ಕನ್ನ ನನ್ ಸ್ಥಾನನ ದೂರ ಮಾಡಕ್ಕಾಗಲ್ಲ ಅಂತ ದಾಟಿ ನಿಮ್ ಪ್ರೀತಿ ತುಂಬಾನೇ ದೊಡ್ಡದು ಅಂತ ವಿರಾಟ್ ಅವ್ರ ಹತ್ರ ಹೇಳಿ ಕನ್ವಿನ್ಸ್ ಮಾಡಿದ್ನೇನೋ ಹೊರತು ಅವ್ರ ನನ್ ಮಾತಿಗೆ ಸ್ವಲ್ಪ ಬೆಲೆ ಕೊಟ್ಟಿದ್ರಿಂದಾನೇ ಇವತ್ತು ನೀನು ಈ ಮನೇಲಿ ಇರೋಕ್ ಸಾಧ್ಯ, ಅದು ಸೊಸೆಯಾಗಿ. ಇದೆಲ್ಲ ನನ್ ದೊಡ್ಡತನ ತೋರ್ಸಕ್ಕೆ ಅಂತ ಹೇಳ್ತಿಲ್ಲ. ನೀವು ಸುನಂದಾ ದೇವಿಯವ್ರ ಮಗ್ಳು ಹಾಗೆ ಕಾಣಿಸ್ಕೊಳ್ದೆ ಜಗದೀಶ್ವರಿ ಅವ್ರ ಸೊಸೆಯಾಗಿ ಕಾಣಿಸ್ಕೊಂಡ್ರೇನೆ ನಿನಗಿಲ್ಲಿ ಗೌರವ ಸಿಗೋದು. ಅಷ್ಟೇ ಅಲ್ದೆ ನಿನ್ ತಾಯಿ ರಕ್ತ ಹಂಚ್ಕೊಂಡ್ ಹಾಗೆ ಸೇಡನ್ನು ಜೊತೆಗೆ ಕರ್ಕೊಂಡ್ ಬರ್ತೀನಿ ಅಂತಂದ್ರೆ ನಿನಗದ್ರಿಂದ ನಷ್ಟ ಆಗತ್ತೆ. ಅದು ನೆನ್ಪಿಟ್ಕೋ.